ಮಿಥುನ ರಾಶಿ. ಗುರು 7ನೇ ಮತ್ತು 10ನೇ ಮನೆಗಳ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ನೇರವಾಗುತ್ತದೆ. ಇದು ಕೆಲವು ನಕಾರಾತ್ಮಕ ಆಲೋಚನೆಗಳ ಹೊರಹೊಮ್ಮುವಿಕೆಗೆ ಕಾರಣವಾಗಬಹುದು. ಅದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಬೇಕು. ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಉದ್ಯೋಗ ಬದಲಾವಣೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವಿರಬಹುದು, ಆದರೆ ಈ ಅವಕಾಶಗಳು ನಿರೀಕ್ಷಿಸಿದಷ್ಟು ಭರವಸೆ ನೀಡದಿರಬಹುದು. ವ್ಯಾಪಾರ ವೃತ್ತಿಪರರಿಗೆ ಈ ಅವಧಿಯು ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುವ ಲಾಭವನ್ನು ತರುವುದಿಲ್ಲ. ಇದು ಚಿಂತೆಯನ್ನು ಉಂಟುಮಾಡಬಹುದು. ಆರ್ಥಿಕವಾಗಿ ನೀವು ಹಣದ ಮೇಲೆ ಹೆಚ್ಚು ಗಮನ ಹರಿಸಬಹುದು, ಆದರೂ ನೀವು ಗಳಿಸುವ ಆದಾಯವು ನಿಮ್ಮ ಅಗತ್ಯಗಳನ್ನು ಪೂರೈಸಲು ಸಾಕಾಗುವುದಿಲ್ಲ. ವೈಯಕ್ತಿಕ ಮುಂಭಾಗದಲ್ಲಿ ಅಹಂ ಘರ್ಷಣೆಗಳು ಉಂಟಾಗಬಹುದು. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಾಮರಸ್ಯವನ್ನು ಅಡ್ಡಿಪಡಿಸಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ಯೋಗ ಅಥವಾ ಧ್ಯಾನದಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಈ ಅವಧಿಯನ್ನು ಹೆಚ್ಚು ಧನಾತ್ಮಕವಾಗಿ ಮಾಡುತ್ತದೆ. ಪರಿಹಾರ: ಗುರುವಾರ ಬುಧ ಗ್ರಹಕ್ಕೆ ಯಾಗ, ಹವನ ಮಾಡಿ. ಕರ್ಕ ರಾಶಿ. ಗುರು 6ನೇ ಮತ್ತು 9ನೇ ಮನೆಗಳ ಅಧಿಪತಿಯಾಗಿ 12ನೇ ಮನೆಯಲ್ಲಿ ನೇರವಾಗಿ ಸಂಚರಿಸುತ್ತದೆ. ಪರಿಣಾಮವಾಗಿ ಈ ಅವಧಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ನೇರ ಸಂಚಾರ ಸಮಯದಲ್ಲಿ ನಿರ್ವಹಿಸಲಾಗದ ಹೆಚ್ಚಿದ ಬದ್ಧತೆಗಳ ಕಾರಣದಿಂದಾಗಿ ನೀವು ಸಾಲಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಬಹುದು. ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಕೆಲಸದ ಒತ್ತಡವನ್ನು ನಿಭಾಯಿಸಲು ಹೆಣಗಾಡಬಹುದು. ಇದು ಈ ಸಮಯದಲ್ಲಿ ತೀವ್ರಗೊಳ್ಳುವ ಸಾಧ್ಯತೆಯಿದೆ. ವ್ಯಾಪಾರದಲ್ಲಿ ಇರುವವರಿಗೆ ಈ ಅವಧಿಯು ಹೊಸ ಉದ್ಯಮಗಳನ್ನು ಅನ್ವೇಷಿಸಲು ನಿಮ್ಮನ್ನು ತಳ್ಳಬಹುದು. ಇದು ಗಳಿಕೆಗೆ ಕಾರಣವಾಗುತ್ತದೆ. ಆರ್ಥಿಕವಾಗಿ ಹಣವನ್ನು ನಿರ್ವಹಿಸುವಲ್ಲಿ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ, ಏಕೆಂದರೆ ನಿರ್ಲಕ್ಷ್ಯವು ಸವಾಲುಗಳಿಗೆ ಕಾರಣವಾಗಬಹುದು. ವೈಯಕ್ತಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ತಪ್ಪು ಗ್ರಹಿಕೆಯು ಅಸಮಾಧಾನ ಉಂಟುಮಾಡಬಹುದು. ಆದ್ದರಿಂದ ಯಾವುದೇ ಸಮಸ್ಯೆಗಳನ್ನು ಸ್ಪಷ್ಟತೆಯೊಂದಿಗೆ ಪರಿಹರಿಸುವುದು ಮುಖ್ಯವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ನರ ಸಂಬಂಧಿತ ಸಮಸ್ಯೆಗಳಿಗೆ ಗುರಿಯಾಗಬಹುದು, ವಿಶೇಷವಾಗಿ ಭುಜಗಳಲ್ಲಿ. ಇದು ನಿಮ್ಮ ಒತ್ತಡವನ್ನು ಹೆಚ್ಚಿಸುತ್ತದೆ. ಪರಿಹಾರ: ಬುಧವಾರ ಚಂದ್ರಗ್ರಹಕ್ಕೆ ಯಾಗ, ಹವನ ಮಾಡಿ. ಸಿಂಹರಾಶಿ. ಗುರು 5ನೇ ಮತ್ತು 8ನೇ ಮನೆಗಳ ಅಧಿಪತಿಯಾಗಿ 11ನೇ ಮನೆಯ ಮೂಲಕ ನೇರವಾಗುತ್ತಾನೆ. ಪರಿಣಾಮವಾಗಿ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ರೀತಿಯಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ಅನುಭವಿಸಬಹುದು, ಜೊತೆಗೆ ನಿಮ್ಮ ಆಸೆಗಳನ್ನು ಪೂರೈಸಬಹುದು. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಸುಗಮ ಪ್ರಗತಿಯನ್ನು ಸಾಧಿಸುವ ಮತ್ತು ನಿರಂತರ ಯಶಸ್ಸಿನ ಹಾದಿಯನ್ನು ಸ್ಥಾಪಿಸುವ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳು ಅರ್ಹವಾದ ಮನ್ನಣೆ ಪಡೆಯಬಹುದು. ವ್ಯಾಪಾರ ಅಥವಾ ಊಹಾತ್ಮಕ ಉದ್ಯಮಗಳಲ್ಲಿ ಈ ಸಮಯವು ನಿಮಗೆ ಗಣನೀಯ ಲಾಭ ತರಬಹುದು ಮತ್ತು ಹೊಸ ಅವಕಾಶಗಳ ಭರವಸೆ ನೀಡುತ್ತದೆ. ನಿಮ್ಮ ಸಿಹಿ ಮತ್ತು ಕಾಳಜಿಯ ವಿಧಾನವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ, ಹೆಚ್ಚಿನ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ಬೆಳೆಸುತ್ತದೆ. ಸೂಕ್ತವಾದ ಫಿಟ್ನೆಸ್ ಸಾಧಿಸಲು ಮತ್ತು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನೀವು ಬದ್ಧವಾಗಿರಬಹುದು. ಪರಿಹಾರ: ಭಾನುವಾರದಂದು ಸೂರ್ಯನಿಗೆ ಯಾಗ, ಹವನ ಮಾಡಿ.